ಸುಮಾರು 3 ದಶಕಗಳ ಕಾಲ, ಅದಕ್ಕಿಂತ ಹೆಚ್ಚು ಕಾಲ ನಾನು ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಇದ್ದೀನಿ. ನಾನು ಎಜುಕೇಶನ್ ಫೀಲ್ಡ್ ಅಲ್ಲಿ ಇದ್ದೀನಿ. ನಾನು 1993ರಿಂದ ನನ್ನ ವೃತ್ತಿಯನ್ನು ಪ್ರಾರಂಭಿಸಿ ಇಲ್ಲಿವರೆಗೂ ನಾನು ವಿದ್ಯಾರ್ಥಿಗಳ ಜೊತೆ, ಡಿಪಾರ್ಟ್ಮೆಂಟ್ನ ಜೊತೆ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಹೆಮ್ಮೆಯನ್ನು ಹೇಳ್ತೀನಿ, ನನ್ನ ಕೆರಿಯರಲ್ಲಿ ಸುಮಾರು 20,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ನಾನು ಉತ್ತಮವಾಗಿ ತಯಾರು ಮಾಡೋದ್ರಲ್ಲಿ ನಾನು ಸಫಲನಾಗಿದ್ದೀನಿ ಅಂತ. ಅದೇ ರೀತಿ ನಮ್ಮಲ್ಲಿ ನಾವೀಗಾಗಲೇ ಮೇಧಶ್ರೀ ಎಜುಕೇಶನ್ ಟ್ರಸ್ಟ್ನ ಅಡಿಯಲ್ಲಿ ನ್ಯೂ ಪ್ರೇರಣಾ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ನಡೆಸ್ತಾ ಇದ್ದೀವಿ. ಅದರಲ್ಲಿ 500ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈಗಾಗಲೇ ಕಲಿತಾ ಇದ್ದಾರೆ. ಅವರನ್ನ ಉತ್ತಮವಾಗಿ ತಯಾರು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು 4ನೇ ತರಗತಿಯಿಂದ ನಂತರ, ಅಂದ್ರೆ 4ನೇ ತರಗತಿ ಆದ ನಂತರ ಅವ್ರಿಗೆ ನಾವು ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನ್ ಬರ್ತದೆ ಅದರಲ್ಲಿ ಅವರು ಶಕ್ತಿಯುತವಾಗಿ ಎದುರಿಸ್ಬೇಕದನ್ನ, ಒಳ್ಳೆ ಮಾರ್ಕ್ಸ್ ತಗೋಬೇಕು, ಒಳ್ಳೆ ಸ್ಥಾನಮಾನಗಳನ್ನು ಪಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ತರಗತಿ ಅಂದ್ರೆ ಕ್ಲಾಸ್ ಅವರ್ಸ್ ಆದ್ಮೇಲೆ 4 to 5:30 ನಾವೊಂದು ಸ್ಪೆಷಲ್ ಕೋಚಿಂಗ್ ಕ್ಲಾಸ್ ಅನ್ನು ಏರ್ಪಡಿಸಿದೀವಿ. ಅದರಲ್ಲಿ ಅನೇಕರು ಈಗಾಗಲೇ ಅಭ್ಯಾಸ ಮಾಡ್ತಾ ಇದ್ದಾರೆ, ಕಲಿತಾ ಇದ್ದಾರೆ. ಇದರ ಫಲಿತಾಂಶ, ಇದರ ರಿಸಲ್ಟ್ ಯಾವಾಗ ಬರ್ತದೆ ಅಂದ್ರೆ ಆ ವಿದ್ಯಾರ್ಥಿಗಳು PUC ಆಗಬೇಕು. PUC ಆದ ನಂತರ ಅವ್ರೇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಂತಾರೆ, ನೀಟ್ ಇರ್ಬೋದು, CET ಇರ್ಬೋದು, ಅಥವಾ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋದಾಗ ಈಗಾಗಲೇ ನಾವು ಅವರಿಗೆ ತರಬೇತಿ ಕೊಟ್ಟಿರೋದ್ರಿಂದ ಅವರು ಉತ್ತಮ ಅಂಕಗಳನ್ನು ಪಡಿತಾರೆ. ಹೆಚ್ಚು ಅಂಕಗಳನ್ನು ಪಡೆದು ಉತ್ತಮ ಸ್ಥಾನಮಾನವನ್ನು ಗಳಿಸ್ತಾರೆ ಅಂತ ನಾನು ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಅದಾದ್ಮೇಲೆ ವೈಯಕ್ತಿಕವಾಗಿ ನಾನು ಈಗಾಗಲೇ ಹೇಳಿದೆ, ನಾನು 3 ದಶಕಕ್ಕಿಂತ ಹೆಚ್ಚು ಕಾಲ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಇದ್ದೀನಿ ಅಂತ. ಈ ಒಂದು ಅವಧಿಯಲ್ಲಿ ನಾನು ಸಂಸ್ಕಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀನಿ. ನಾನು ಹೇಳ್ತೀನಿ, ಒಬ್ಬ ವ್ಯಕ್ತಿ ಮೊದಲು ಮನುಷ್ಯ ಆಗ್ಬೇಕು, ಆ ನಂತರ ಅವನು ಏನಾದ್ರೂ ಆಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಅಧಿಕಾರಿ ಆಗಲಿ, IAS ಆಫೀಸರ್ ಆಗಲಿ, ಏನೇ ಆಗಲಿ, ಮೂಲತಃ ಅವನು ಮನುಷ್ಯ ಆಗಿರ್ಬೇಕು. ಅವನ ತಂದೆ ಅಂದ್ರೇನು, ತಾಯಿ ಅಂದ್ರೇನು, ನಮ್ಮ ಸುತ್ತಮುತ್ತಲ ಸಮಾಜ ಏನು, ಇದ್ರ ಬಗ್ಗೆ ಅವನು ಅರ್ಥಕೊಂಡಿರ್ಬೇಕು ಅಂತ ನಾನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಪಾಠ ಮಾಡೋಂಥ ಉಪನ್ಯಾಸಕರಿಗೆ ಮತ್ತು ಟೀಚರ್ಸ್ಗೆ ಹೇಳ್ತೀನಿ, ನಾನು ಪ್ರತಿದಿನ ಕನಿಷ್ಠ 5 ನಿಮಿಷ ಸಂಸ್ಕಾರದ ಬಗ್ಗೆ ಹೇಳಿ ಅಂತ. ನಮ್ಮ ಶಾಲೆಯಲ್ಲಿ ಕಲಿಯುವಂಥ ಪ್ರತಿ ಮಕ್ಕಳು ಬೆಳಿಗ್ಗೆ ಮನೆ ಬಿಡುವಾಗ ಅವ್ರ ತಾಯಿ ಅಥವಾ ತಂದೆ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಅವ್ರ ಸಂಸ್ಕಾರ. ಹಾಗಾಗಿ ಇದೆಲ್ಲವೂ ಸಹ ಮುಂದಿನ ಭವಿಷ್ಯಕ್ಕೆ ಬಹಳ ಅವಶ್ಯಕ. ಈ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ. ಇದ್ರ ಜೊತೆಗೆ 2026-27ಕ್ಕೆ ನಾವು ಪ್ರೇರಣಾ PU ಕಾಲೇಜ್ ಅನ್ನೋಂಥ ಒಂದು ಸಂಸ್ಥೆಗೆ ನಾವು ಸರ್ಕಾರದಿಂದ ಪರ್ಮಿಷನ್ ತಗೊಂಡಿದ್ದೀವಿ. ಇದರ ವಿಳಾಸ ಕಮ್ಮವಾರಿ ನಗರದಲ್ಲಿದೆ. ಕಮ್ಮವಾರಿ ನಗರದಲ್ಲಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ನಮ್ಮ ಸಂಸ್ಥೆ ಇದೆ. ಈ ಸಂಸ್ಥೆ ಈಗಾಗಲೇ 11 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ. ಅದರಿಂದಾಗಿ ಹೊಸಕೋಟೆ ಮತ್ತು ಹೊಸಕೋಟೆ ತಾಲೂಕಿನ ಜನಕ್ಕೆ ಇದು ಚಿರಪರಿಚಿತ. ಇದ್ರ ಜೊತೆಗೆ ನಾವು ಸಂಪೂರ್ಣವಾಗಿ ಹಳ್ಳಿ ವಿದ್ಯಾರ್ಥಿಗಳ ಕಡೆ ಗಮನ ಹರಿಸ್ತೀವಿ. ಹಳ್ಳಿ ವಿದ್ಯಾರ್ಥಿಗಳ ಕಡೆ ಹೆಚ್ಚು ಫೋಕಸ್ ಮಾಡ್ತೀವಿ ನಾವು. ಇದಕ್ಕೆ ಕಾರಣ ಇಷ್ಟೇ, ನೀವು ಒಂದ್ಸರಿ ಬೇಕಾದ್ರೆ ಒಂದು ಸರ್ವೆ ಮಾಡಿ, ದೇಶದಲ್ಲಿರುವಂತಹ ಹೆಚ್ಚಿನ ಅಧಿಕಾರಿಗಳು, ಹೆಚ್ಚಿನ ಮಂತ್ರಿಗಳು, ಹೆಚ್ಚಿನ ಮುಖ್ಯಮಂತ್ರಿಗಳು ಇವರೆಲ್ಲನೂ ಸಹ ಗ್ರಾಮೀಣ ಪ್ರದೇಶದಿಂದ ಬಂದಂಥವ್ರು. ಹಾಗಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ನಾವು ಹೆಚ್ಚು ಅವಕಾಶ ಕೊಟ್ಟಾಗ ಅವ್ರು ಹೆಚ್ಚು ಸಾಧನೆ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಅವ್ರಿಗೆ ಹೆಚ್ಚಿನ ಅವಕಾಶವನ್ನ ಕೊಡ್ತೀವಿ. ಹಾಗಾಗಿ ಗ್ರಾಮೀಣ ಪ್ರದೇಶದಿಂದ ಮಕ್ಕಳನ್ನ ಕರ್ಕೊಂಬರೋದಕ್ಕೆ ನಮ್ಮ ಹತ್ರ ಸುಸಜ್ಜಿತವಾದಂತಹ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇದೆ. ನಾವು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗೋಸ್ಕರನೇ ಒಂದು ಪ್ರತ್ಯೇಕ ವಿಭಾಗ ಇಟ್ಕೊಂಡಿದ್ದೀವಿ. ಹಂಗಾಗಿ ಪ್ರತಿನಿತ್ಯ ಡ್ರಾಪ್ ಮತ್ತು ಪಿಕಪ್ ಮತ್ತು ಡ್ರಾಪ್ ವ್ಯವಸ್ಥೆ ಇರ್ತದೆ. ಸಾಯಂಕಾಲ 4ರಿಂದ 5:30ವರೆಗೂ ಯಾರು ಟ್ಯೂಷನ್ಗೆ ಇರ್ತಾರೆ ಅವ್ರನ್ನೂ ಸಹ ನಾವು ಹೆಚ್ಚುವರಿ ವ್ಯವಸ್ಥೆ ಮಾಡಿ ನಾವು ಡ್ರಾಪ್ ಮಾಡಿಸ್ತೀವಿ. ಇದ್ರ ಜೊತೆಗೆ ನಮ್ಮಲ್ಲಿ ಲ್ಯಾಬ್ಸ್, ಈಗ ವಿಜ್ಞಾನ ಅಭ್ಯಾಸ ಮಾಡಬೇಕಾದ್ರೆ ನಮಗೆ ಅವಶ್ಯಕವಾಗಿ ಲ್ಯಾಬ್ಸ್ ಬೇಕು. ವ್ಯವಸ್ಥಿತವಾದಂತಹ ಅತ್ಯಾಧುನಿಕವಾದಂತಹ ಲ್ಯಾಬ್ ವ್ಯವಸ್ಥೆ ಇದೆ. ಅದರಿಂದ ಮಕ್ಕಳು ಹೆಚ್ಚು ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ನಿಮ್ಗೆ ಗೊತ್ತಿದೆ, ಥಿಯರಿ ಓದೋದಕ್ಕಿಂತ ಪ್ರಾಕ್ಟಿಕಲ್ ಮಾಡೋದು ಬಹಳ ಮುಖ್ಯ. ಪ್ರಾಕ್ಟಿಕಲ್ ಮಾಡಿದಾಗೇನೆ ಅದು ಏನು ಅಂತ ಪರ್ಫೆಕ್ಟ್ ಆಗಿ ಅರ್ಥ ಆಗಕ್ಕೆ ಸಾಧ್ಯ. ಅದಾದ್ಮೇಲೆ
ನಮ್ಮಲ್ಲಿರೋಂಥ ಶಿಕ್ಷಕ ವೃಂದ, ಶಿಕ್ಷಕರಿರ್ಬೋದು, ಲೆಕ್ಚರರ್ಸ್ ಇರ್ಬೋದು, ಪ್ರಿನ್ಸಿಪಾಲ್ ಇರ್ಬೋದು, ಇವರೆಲ್ಲನೂ ಸಹ ಕನಿಷ್ಠ 10 ವರ್ಷಕ್ಕಿಂತ ಹೆಚ್ಚು ಅನುಭವ ಉಳ್ಳವರಾಗಿರ್ತಾರೆ. ಜೊತೆಗೆ ಅವಶ್ಯಕ ವಿದ್ಯಾರ್ಹತೆಯನ್ನು ಪಡ್ಕೊಂಡಿರ್ತಾರೆ. ಉದಾಹರಣೆಗೆ ಲೆಕ್ಚರರ್ ಆಗಬೇಕು ಅಂದ್ರೆ ಅವರಿಗೆ ಮಾಸ್ಟರ್ ಡಿಗ್ರಿ ಕಂಪಲ್ಸರಿ ಇರಬೇಕು, ಅದ್ರ ಜೊತೆಗೆ BEd ಆಗಿರಬೇಕು. ಅದೇ ರೀತಿ ಹೈಸ್ಕೂಲ್ ಪಾಠ ಮಾಡಬೇಕಾದ್ರೆ 1 ಡಿಗ್ರಿ ಅವಶ್ಯಕ ಮತ್ತು BEd ಆಗಿರಬೇಕು. ಈ ರೀತಿ ಅದೆಲ್ಲ ಇರುವಂತವ್ರನ್ನ ನಾವು ಅಪಾಯಿಂಟ್ ಮಾಡ್ಕೊಂಡಿದ್ವಿ. ಅದರಿಂದಾಗಿ ಈ ಎಲ್ಲ ಕೆಲಸ ಕಾರ್ಯಗಳು ಬಹಳ ಸುಸೂತ್ರವಾಗಿ ನಡೀತವೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇದ್ರ ಜೊತೆಗೆ ವಿದ್ಯಾಭ್ಯಾಸ ಆದ್ಮೇಲೆ ಕೆಲವು ವಿದ್ಯಾರ್ಥಿಗಳು ಹೆಚ್ಚಿನ ಕೋರ್ಸ್ಗೋಸ್ಕರ ಅಥವಾ IPS IAS ಇಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾವೀಗಾಗಲೇ ಫೌಂಡೇಶನ್ ಕೋರ್ಸ್ ಅಂತ ಒಂದು ಕೋರ್ಸ್ ಅನ್ನು ಪ್ರಾರಂಭಿಸಿದ್ದೀವಿ. ಅದರಲ್ಲಿ ಇದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಡ್ತಾರೆ. ನಾನು ಹಲವಾರು ಸಾರಿ ಹೇಳ್ತಾ ಇರ್ತೀನಿ, ಒಂದೇ ಸಾರಿ ಒಂದು ರಾಶಿ ಕಲ್ಲನ್ನು ಒಂದ್ ಕಡೆ ಸೇರಿಸ್ಬೇಕಂದ್ರೆ ಬಹಳ ಕಷ್ಟ. ಪ್ರತಿನಿತ್ಯ ಒಂದೊಂದು ಕಲ್ಲನ್ನು ಒಂದ್ ಕಡೆ ಆಗ್ತಾ ಇದ್ರೆ ಅದು 1-2 ವರ್ಷದ ನಂತರ ಒಂದು ದೊಡ್ಡ ರಾಶಿ ಆಗ್ತದೆ ಅಂತ. ಆ ರೀತಿ ಪ್ರತಿನಿತ್ಯ ಅವರಿಗೆ 1 ಗಂಟೆ ಅಥವಾ 1.5 ಗಂಟೆ ಪಾಠ ಹೇಳೋದ್ರಿಂದ ನಾವು ಅವ್ರನ್ನ ಉತ್ತಮವಾಗಿ ತಯಾರು ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಕೆಲಸ ಮಾಡ್ತಾ ಇದ್ವಿ. ಇನ್ನು ಕ್ಲಾಸ್ ರೂಮ್ಸು, ತರಗತಿ ಕೊಠಡಿಗಳು ಹೇಗಿದಾವೆ ಅಂದ್ರೆ ಮಾಡ್ರನ್, ಇವತ್ತಿಗೆ ಹೇಗಬೇಕು, ಇವತ್ತಿಗೆ ಯಾವ ರೀತಿ ಇರಬೇಕೋ ಆ ರೀತಿ ಇದಾವೆ, ಸುಸಜ್ಜಿತವಾಗಿದ್ದಾವೆ. ಪ್ರತಿ ತರಗತಿ ರೂಮಲ್ಲಿ, ಕ್ಲಾಸ್ ರೂಮಲ್ಲಿ ಸಾಕಷ್ಟು ಗಾಳಿ ಬೆಳಕು ಬರೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ. ಅದೇ ರೀತಿ ಶಬ್ದ ಮಾಲಿನ್ಯ ಇಲ್ದಂಗೆ ನಾವು ವ್ಯವಸ್ಥೆ ಮಾಡಿದ್ವಿ. ಇದ್ರ ಜೊತೆಗೆ ಪ್ರತ್ಯೇಕವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ, ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕವಾದಂತಹ ಶೌಚಾಲಯ ನಮ್ಮಲ್ಲಿ ಏನು ಸ್ಟ್ರೆಂತ್ ಇದೆ ಅದಕ್ಕೆ ಪೂರಕವಾಗಿ ಸುಮಾರು 40 ಜನ ಒಂದೇ ಸಾರಿ ಶೌಚಾಲಯಕ್ಕೆ ಹೋಗಿ ಅವ್ರ ನಿತ್ಯ ಕರ್ಮಗಳನ್ನು ಮುಗಿಸ್ಬೋದು ಅಂತ ಒಂದು ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ವಿ. ನಮ್ಮಲ್ಲಿರುವಂಥ ಕೋರ್ಸಸ್ಸು ಸೈನ್ಸ್ ವಿಜ್ಞಾನ ವಿಭಾಗದಲ್ಲಿ PCMB ಇದೆ, PCMCS ಇದೆ. ಅದೇ ರೀತಿ ಕಾಮರ್ಸ್ ವಿಭಾಗದಲ್ಲಿ EABC ಇದೆ, EABCS ಇದೆ. ಇನ್ನು ಭಾಷೆ ಲ್ಯಾಂಗ್ವೇಜಸ್ ಹೇಳ್ಬೇಕಾದ್ರೆ ಕನ್ನಡ, ಇಂಗ್ಲಿಷ್, ಹಿಂದಿ ಈ 3 ಲ್ಯಾಂಗ್ವೇಜ್ ನಮ್ಮಲ್ಲಿ ಬೋಧನೆ ಮಾಡ್ತೀವಿ. ಇದಿಷ್ಟು ನಮ್ಮಲ್ಲಿರುವಂತಹ ವಿಶೇಷತೆಗಳು. ಇದ್ರ ಜೊತೆಗೆ ನಾವು ಡಿಜಿಟಲ್ ಕ್ಲಾಸಸ್ ಮಾಡ್ತೀವಿ. ವಾರದಲ್ಲಿ 2 ಅಥವಾ 3 ದಿನ ಅವಶ್ಯಕತೆಗೆ ತಕ್ಕಂತೆ ಡಿಜಿಟಲ್ ಕ್ಲಾಸಸ್ ಅಂದ್ರೆ ನಾನು ಈಗಾಗಲೇ ಹೇಳಿದೆ ನಿಮಗೆ, ನಾವು ಬಾಯಲ್ಲಿ ಏನೇ ಪಾಠ ಹೇಳಿದ್ರು ಸಹ ಅದನ್ನ ಪಿಕ್ಚರ್ ಮೂಲಕ ತೋರಿಸಿದಾಗ, ಡಿಜಿಟಲ್ ಆಗಿ ತೋರಿಸಿದಾಗ ಅದು ಹೆಚ್ಚು ಅರ್ಥ ಆಗ್ತದೆ, ಹೆಚ್ಚು ಕಾಲ ಜ್ಞಾಪಕ ಇರ್ತದೆ, ನೆನಪಲ್ಲಿ ಇರ್ತದೆ ಅನ್ನೋ ಕಾರಣಕ್ಕೋಸ್ಕರ ಇಷ್ಟೆಲ್ಲ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮುಂದೆ PU ಕಾಲೇಜಿನಲ್ಲಿ ನಾವು ವಿದ್ಯಾರ್ಥಿ ನಿಲಯವನ್ನು ಮಾಡಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಇದ್ದೀವಿ. ಸಾಧ್ಯ ಆದ್ರೆ ಈ ವರ್ಷನೇ ಅಂದ್ರೆ 27-28ಕ್ಕೆ ನಾವು ಪ್ರಾರಂಭಿಸ್ಬೇಕು ಅಂತ ಇದ್ದೀವಿ. ಇದರಿಂದ ವಿದ್ಯಾರ್ಥಿಗಳು 24 ಗಂಟೆ ನಮ್ಮ ಜೊತೆಗೆ ಇರ್ತಾರೆ. ಯಾರ್ಯಾರಿಗೆ ಏನನ್ನ ಹೇಳ್ಕೊಡ್ಬೋದು ಅದನ್ನು ಹೇಳೋದಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನಾವು ಆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಇದ್ದೀವಿ. 27-28ಕ್ಕೆ ನಾವು ವಿದ್ಯಾರ್ಥಿ ನಿಲಯ ರೆಸಿಡೆನ್ಷಿಯಲ್ ಕ್ಲಾಸಸ್ ಶುರು ಮಾಡಬೇಕು ಅಂತ. ಇದ್ರ ಜೊತೆಗೆ ನಾನೀಗಾಗಲೇ ಸಾಕಷ್ಟು ಸಂದರ್ಭಗಳಲ್ಲಿ ಈ ವಿಷಯನ ಹೇಳಿರ್ತೀನಿ. ನಾನು ನಮ್ಮ ಟ್ರಸ್ಟಿಗಳಿದ್ದಾರೆ, ನಮ್ಮ ಜೊತೆ ಇರುವಂಥ ಟ್ರಸ್ಟಿಗಳು ಅವರೆಲ್ಲರೂ ಸಹ ವಿದ್ಯಾವಂತರು ಆಗಿರೋದ್ರಿಂದ ಅವರು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಒಲವನ್ನು ಕೊಡೋದ್ರಿಂದ ನಾವೇನೇ ಕಾರ್ಯಕ್ರಮ ಮಾಡ್ಬೇಕಂದ್ರೂ ಅವ್ರು ನಮ್ಗೆ ಸಹಕರಿಸ್ತಾರೆ. ನಮ್ಮಲ್ಲಿ ಕ್ರೀಡಾ ವಲಯಕ್ಕೆ ನಾವು ಹೆಚ್ಚಿನ ಅವಕಾಶ, ಆದ್ಯತೆ ಕೊಟ್ಟಿದ್ದೀವಿ. ಕ್ರೀಡಾ ವಲಯ ನಮ್ಮ ಶಾಲೆಯ ಪಕ್ಕದಲ್ಲೇ ಒಂದು ಕ್ರಿಕೆಟ್, ಇವತ್ತಿನ ಅತಿ ಹೆಚ್ಚು ಒಲವಿರೋಂಥ ಒಂದು ಆಟ ಕ್ರಿಕೆಟ್ನ ಕಲಿಯೋದಕ್ಕೆ ಒಂದು ಕ್ರಿಕೆಟ್ ಸ್ಟೇಡಿಯಂ ಮಾಡಿದ್ದೀವಿ. ಅದರಲ್ಲಿ ವರ್ಷದ 365 ದಿನ ಟ್ರೈನಿಂಗ್ ಕೊಡ್ತಾರೆ. ಅದು ಶಾಲಾ ಅವಧಿ ಬೆಳಗ್ಗೆ ಮತ್ತು ಶಾಲಾ ಅವಧಿ ಮುಗಿದ್ಮೇಲೆ ಸಂಜೆ. ಆಮೇಲೆ ಫುಟ್ಬಾಲ್ ಸ್ಟೇಡಿಯಂ ಕೂಡ ಇದೆ ನಮ್ಮ ಶಾಲೆಯ ಪಕ್ಕದಲ್ಲೇ, ಅದು ನಾವೇ ಮಾಡಿರೋಂಥದ್ದು. ಹಾಗಾಗಿ ಇನ್ನು ಉಳಿದಂಥ ಆಟೋಟಗಳು ಅವೆಲ್ಲ ರೆಗ್ಯುಲರ್ಗೆ ನಡೀತವೆ. ಇದರ ಉಪಯೋಗ ಸಹ ಬಳಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ. ಹೊಸಕೋಟೆ ನಗರ, ಹೊಸಕೋಟೆ ತಾಲೂಕು ಮತ್ತು ಸುತ್ತಮುತ್ತಲಿನ ಎಲ್ಲ
ಪೋಷಕರು ಇದರ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ನಿಮ್ಮ ಮಕ್ಕಳ ಭವಿಷ್ಯವನ್ನು ಉತ್ತಮವಾಗಿ ನಿರ್ಮಾಣ ಮಾಡಿ ಅಂತ ನಾನು ಈ ಮೂಲಕ ನಮ್ಮಲ್ಲಿ ಕೇಳ್ಕೊಳ್ತೀನಿ.